ನಮಸ್ಕಾರ ಆತ್ಮೀಯ ಕರ್ಕಾಟಕ ರಾಶಿಯವರೇ, ಮಾರ್ಚ್ ತಿಂಗಳು ಬಂತು ಅಂದ್ರೆ ಸಾಕು, ನಿಮ್ಮ ತಲೆಯಲ್ಲಿ 100 ಯೋಚನೆಗಳು ಓಡ್ತಾ ಇರುತ್ತೆ ಅಲ್ವಾ? ಈ ತಿಂಗಳಾದರೂ ನನ್ನ ಕಷ್ಟಗಳೆಲ್ಲ ತೀರುತ್ತಾ, ಕೈಗೆ ಬಂದ ತುತ್ತು ಬಾಯಿಗೆ ಬರೋದರೊಳಗೆ ಆಗ್ತಾ ಇರೋ ವಿಘ್ನಗಳು ದೂರ ಆಗುತ್ತಾ ಅಂತ ನೀವು ದಿನ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿಯೇ ಮಾಡಿರೋದು. ಮಾರ್ಚ್ ತಿಂಗಳಲ್ಲಿ ನಿಮ್ಮ ಗ್ರಹಗತಿಗಳು ಒಂದು ದೊಡ್ಡ ತಿರುವು ಪಡೆದುಕೊಳ್ಳುತ್ತಾ ಇವೆ. ಕೆಲವೊಂದು ಕಡೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆದ್ರೆ, ಇನ್ನು ಕೆಲವು ಕಡೆ ನೀವು ಮಾಡೋ ಒಂದೇ ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ತಿಂಗಳ ನೆಮ್ಮದಿಯನ್ನೇ ಹಾಳು ಮಾಡಬಹುದು. ಆ ತಪ್ಪುಗಳು ಯಾವುದು, ಎಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ಅದರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ಆದರೆ ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮ ಈ ತಿಂಗಳ ಎಲ್ಲಾ ಕೆಲಸಗಳು ಯಾವುದೇ ವಿಘ್ನ ಇಲ್ಲದೆ ಸುಗಮವಾಗಿ ನಡೆಯಬೇಕು ಅಂದ್ರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಕರ್ಕಾಟಕ ರಾಶಿಯ ಆರಾಧ್ಯ ದೈವವಾದ ಓಂ ನಮಃ ಶಿವಾಯ ಅಥವಾ ಜೈ ಶ್ರೀರಾಮ್ ಅಂತ ಭಕ್ತಿಯಿಂದ ಕಾಮೆಂಟ್ ಮಾಡಿ. ಭಗವಂತ ನಿಮ್ಮ ಕೆಲಸಗಳಿಗೆ ಖಂಡಿತ ಜಯ ಕೊಡ್ತಾನೆ. ಹಾಗೆ ದೇವರಿಗೆ ಅಂತ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಜ್ಯೋತಿಷ್ಯ ದಾರಿದೀಪ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಈಗ ನೇರವಾಗಿ ಮಾರ್ಚ್ ತಿಂಗಳ ಗ್ರಹಗತಿಗಳ ಬಗ್ಗೆ ನೋಡೋಣ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಈ ತಿಂಗಳು ಸ್ವಲ್ಪ ವಿಭಿನ್ನವಾದ ಚಲನೆಯಲ್ಲಿದ್ದಾನೆ. ರವಿ, ಬುಧ ಮತ್ತು ಶುಕ್ರರ ಸಂಚಾರ ನಿಮ್ಮ ರಾಶಿಯ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಇದರ ಅರ್ಥ ಏನು ಗೊತ್ತಾ? ಈ ತಿಂಗಳು ನಿಮಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ, ಆದರೆ ಅದೇ ಸಮಯದಲ್ಲಿ ಕೆಲವು ಗಂಭೀರ ಸಮಸ್ಯೆಗಳು ಕೂಡ ಎದುರಾಗಬಹುದು. ಅನಿರೀಕ್ಷಿತ ಖರ್ಚುಗಳು ಬರಬಹುದು ಅಥವಾ ಹತ್ತಿರದವರೇ ನಿಮಗೆ ಮೋಸ ಮಾಡಬಹುದು. ಅಯ್ಯೋ, ಇದೇನಪ್ಪ ಶುರುವಲ್ಲೇ ಹೀಗೆ ಹೇಳ್ತಾ ಇದ್ದಾರೆ ಅಂತ ಭಯಪಡಬೇಡಿ. ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ, ಆದರೆ ಆ ಸಮಸ್ಯೆಗಳು ಬರೋದಕ್ಕೂ ಮುಂಚೆಯೇ ಎಚ್ಚೆತ್ತುಕೊಳ್ಳೋದು ಜಾಣತನ. ನೀವೆಲ್ಲರೂ ಅತಿ ಹೆಚ್ಚು ಕಾಳಜಿ ವಹಿಸೋ ವಿಚಾರ ಅಂದ್ರೆ ಅದೇ ಹಣ ಮತ್ತು ಕೆಲಸ. ಕೆಲಸಕ್ಕೆ ಹೋಗೋರಿಗೆ ಈ ತಿಂಗಳು ಸ್ವಲ್ಪ ಟೆನ್ಷನ್ ತರೋ ಸಾಧ್ಯತೆ ಇದೆ. ಆಫೀಸ್ನಲ್ಲಿ ನಿಮ್ಮ ಮೇಲೆ ಇರೋ ಜವಾಬ್ದಾರಿಗಳು ದಿಢೀರ್ ಅಂತ ಹೆಚ್ಚಾಗಬಹುದು. ಒಂದೊಂದು ಸಲ ನಿಮಗೆ ಅನ್ಸುತ್ತೆ, ನಾನು ಎಷ್ಟೇ ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ರೂ ನನ್ನ ಕೆಲಸಕ್ಕೆ ಬೆಲೆನೇ ಇಲ್ವಾ, ಕ್ರೆಡಿಟ್ ಬೇರೆಯವರು ತಗೊಳ್ತಾರಲ್ಲ ಅನ್ನೋ ಬೇಸರ ನಿಮ್ಮನ್ನ ಕಾಡಬಹುದು. ಬಾಸ್ ಜೊತೆ ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಲಕ್ಷಣ ಇದೆ. ಆದರೆ ನೆನಪಿರಲಿ, ಕರ್ಕಾಟಕ ರಾಶಿಯವರಿಗೆ ಭಾವನೆಗಳು ಹೆಚ್ಚು. ಆ ಭಾವುಕತೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಕೆಲಸನೇ ಬೇಡ ಅಂತ ರಾಜೀನಾಮೆ ಕೊಡೋ ನಿರ್ಧಾರ ಮಾಡಬೇಡಿ. ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದ್ರೆ 15ನೇ ತಾರೀಕಿನ ನಂತರ ಪರಿಸ್ಥಿತಿ ನಿಮ್ಮ ಕೈಗೆ ಬರುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ವ್ಯಾಪಾರ ಮಾಡೋರಿಗೆ ಈ ತಿಂಗಳು ಮಿಶ್ರ ಫಲ. ಆರಂಭದಲ್ಲಿ ವ್ಯಾಪಾರ ಸ್ವಲ್ಪ ಡಲ್ ಅನ್ನಿಸಬಹುದು, ಗಿರಾಕಿಗಳು ಕಡಿಮೆ ಬರಬಹುದು. ಆದರೆ ಧೃತಿಗೆಡಬೇಡಿ. ಹೊಸ ಆರ್ಡರ್ ಅಥವಾ ಹೊಸ ಪ್ರಾಜೆಕ್ಟ್ಗಳು ತಿಂಗಳ 3ನೇ ವಾರದಲ್ಲಿ ಸಿಗೋ ಸಾಧ್ಯತೆ ಇದೆ. ಇನ್ನು ಹಣ ಹೂಡಿಕೆ ಮಾಡೋರಿಗೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆ. ಯಾರೋ ಫ್ರೆಂಡ್ ಹೇಳಿದ್ರು ಅಂತನೋ ಅಥವಾ ಆನ್ಲೈನ್ನಲ್ಲಿ ಎಲ್ಲೋ ನೋಡಿದೆ ಅಂತನೋ ಕಣ್ಣು ಮುಚ್ಚಿಕೊಂಡು ಲಕ್ಷ ಹಣ ಹಾಕೋಕೆ ಹೋಗಬೇಡಿ. ಮಾರ್ಚ್ ತಿಂಗಳಲ್ಲಿ ಮಾರುಕಟ್ಟೆಯ ಏರಿಳಿತಗಳು ನಿಮ್ಮ ಲೆಕ್ಕಾಚಾರವನ್ನ ಸಂಪೂರ್ಣವಾಗಿ ಉಲ್ಟಾ ಮಾಡಬಹುದು. ಹೂಡಿಕೆ ಮಾಡೋದೇ ಆದ್ರೆ ದೀರ್ಘಕಾಲಿಕ ಯೋಚನೆ ಮಾಡಿ. ಈ ತಿಂಗಳು ಹಣದ ಹರಿವು ಚೆನ್ನಾಗಿರುತ್ತೆ, ಆದರೆ ಅದೇ ವೇಗದಲ್ಲಿ ಖರ್ಚು ಕೂಡ ಆಗುತ್ತೆ. ಎಲ್ಲಿ ಖರ್ಚು ಹೆಚ್ಚಾಗುತ್ತೆ ಅಂದ್ರೆ ವಾಹನ ರಿಪೇರಿ, ಮೆಡಿಕಲ್ ಬಿಲ್ ಅಥವಾ ಮನೆಗೆ ಸಂಬಂಧಪಟ್ಟ ವಸ್ತುಗಳ ಮೇಲೆ ಅನಿರೀಕ್ಷಿತ ಖರ್ಚು ಬರಬಹುದು. ಹಾಗಾಗಿ ಬಂದ ಹಣವನ್ನೆಲ್ಲ ಖರ್ಚು ಮಾಡದೆ ಸ್ವಲ್ಪ ಹಣವನ್ನ ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿಡಿ. ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ಸ್ವಲ್ಪ ಸೂಕ್ಷ್ಮವಾಗಿದೆ. ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಮಾತುಕತೆಗಳು ದೊಡ್ಡ ಜಗಳವಾಗಿ ಬದಲಾಗೋ ಅಪಾಯ ಇದೆ. ಆಫೀಸ್ನಲ್ಲಿರೋ ಟೆನ್ಷನ್ ತಂದು ಮನೆಯಲ್ಲಿ ತೋರಿಸಿದ್ರೆ ಹೇಗೆ, ನನ್ನ ಮಾತಿಗೆ ಬೆಲೆನೇ ಇಲ್ವಾ ಅನ್ನೋ ಅಹಂ ದಾಂಪತ್ಯದ ಮಧ್ಯೆ ಬರೋಕೆ ಬಿಡಬೇಡಿ. ಒಂದೆರಡು ಮಾತು ನೀವೇ ಬಿಟ್ಟುಕೊಟ್ರೆ ಸಂಸಾರದಲ್ಲಿ ಎಷ್ಟೋ ನೆಮ್ಮದಿ ಇರುತ್ತೆ. ಇನ್ನು ಪೋಷಕರಿಗೆ ಯಾವಾಗಲೂ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆನೇ ಹೆಚ್ಚು ಚಿಂತೆ. ನಿಮ್ಮ ಮಗು ಸರಿಯಾಗಿ ಓದ್ತಾ ಇಲ್ಲ ಅಥವಾ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ನಿಮಗೆ ವಿಪರೀತ ಕೋಪ ಬರಬಹುದು. ಆದರೆ ನೆನಪಿರಲಿ, ಮಕ್ಕಳ ಮನಸ್ಸು ಹೂವಿನ ತರಹ. ಅವರ ಮೇಲೆ ರೇಗಾಡೋ ಬದಲು ಪಕ್ಕದಲ್ಲಿ ಕೂರಿಸಿಕೊಂಡು ಪ್ರೀತಿಯಿಂದ ಅವರ ಸಮಸ್ಯೆ ಏನು ಅಂತ ಕೇಳಿ. ಪ್ರೇಮಿಗಳಿಗೆ ಈ ತಿಂಗಳು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತ ಪದೇ ಪದೇ ಅನಿಸಬಹುದು. ಅನುಮಾನ ಪಡೋದನ್ನ ಬಿಟ್ಟು ಮುಕ್ತವಾಗಿ ಕೂತು ಮಾತಾಡಿ, ಎಲ್ಲವೂ ಸರಿಯಾಗುತ್ತೆ. ಆರೋಗ್ಯವೇ ಭಾಗ್ಯ ಅಂತ ಸುಮ್ಮನೆ ಹೇಳಿಲ್ಲ. ಈ ತಿಂಗಳು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಗ್ಯಾಸ್ಟ್ರಿಕ್ ಅಥವಾ ಸಣ್ಣ ಪುಟ್ಟ ಇನ್ಫೆಕ್ಷನ್ ನಿಮ್ಮನ್ನ ಕಾಡಬಹುದು. ದಯವಿಟ್ಟು ಹೊರಗಡೆ ಜಂಕ್ ಫುಡ್ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಿ. ಜೊತೆಗೆ ಕೆಲಸದ ಒತ್ತಡದಿಂದ ಮಾನಸಿಕ ಟೆನ್ಷನ್, ರಾತ್ರಿ ಸರಿಯಾಗಿ ನಿದ್ರೆ ಬಾರದೆ ಇರೋ ಸಮಸ್ಯೆಗಳು ಶುರುವಾಗಬಹುದು.
ಇದಕ್ಕೆ ಒಂದೇ ಮದ್ದು ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು 15 ನಿಮಿಷ ಧ್ಯಾನ ಮಾಡಿ ಅಥವಾ ಪ್ರಶಾಂತವಾಗಿ ವಾಕಿಂಗ್ ಮಾಡಿ. ಖಂಡಿತ ನಿಮ್ಮಲ್ಲಿ ಪಾಸಿಟಿವ್ ಬದಲಾವಣೆ ಕಾಣ್ತೀರಿ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳ ಸಮಯ ಹತ್ತಿರ ಬರ್ತಾ ಇದೆ. ಓದುವಾಗ ಮೊಬೈಲ್ನಿಂದ ದೂರ ಇರಿ. ಬೆಳಗಿನ ಜಾವ ಓದೋದ್ರಿಂದ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಈಗ ನಾನು ಹೇಳೋ ವಿಚಾರವನ್ನ ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ಈ ತಿಂಗಳು ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಳದಿ. ಯಾವುದೇ ಶುಭ ಕಾರ್ಯಕ್ಕೆ ಅಥವಾ ಇಂಟರ್ವ್ಯೂಗೆ ಹೋಗುವಾಗ ಈ ಬಣ್ಣದ ಬಟ್ಟೆ ಧರಿಸಿದ್ರೆ ಬಹಳ ಒಳ್ಳೆಯದು. ನಿಮ್ಮ ಅದೃಷ್ಟದ ಸಂಖ್ಯೆಗಳು 2 ಮತ್ತು 7. ಮಾರ್ಚ್ ತಿಂಗಳ 12ರಿಂದ 18ನೇ ತಾರೀಕಿನ ಒಳಗೆ ದಯವಿಟ್ಟು ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ಮಾಡಬೇಡಿ. ಯಾರನ್ನೂ ಅತಿಯಾಗಿ ನಂಬಿ ಕೈ ಸಾಲ ಕೊಡೋಕೆ ಹೋಗಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ತುಂಬಾ ಕಷ್ಟ ಆಗಬಹುದು. ವೀಕ್ಷಕರೇ, ಈ ತಿಂಗಳು ಬರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಕೆ ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಆದ ನಂತರ ದೇವರ ಮುಂದೆ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ ಕನಿಷ್ಠ 21 ಬಾರಿ ಜಪ ಮಾಡಿ. ಪ್ರತಿ ಸೋಮವಾರ ತಪ್ಪದೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಹಾಲು ಅಥವಾ ಎಳನೀರು ಅಭಿಷೇಕ ಮಾಡಿಸಿ. ನಿಮ್ಮ ಮನೆಯ ಹತ್ತಿರ ಇರುವ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಕರ್ಮದೋಷಗಳು ಕಡಿಮೆ ಆಗುತ್ತವೆ. ನೋಡಿದ್ರಲ್ಲ ಕರ್ಕಾಟಕ ರಾಶಿಯವರೇ, ಈ ಮಾರ್ಚ್ ತಿಂಗಳು ನಿಮಗೆ ಶುಭ ತರಲಿ ಅಂತ ನಾನು ಪಂಡಿತ್ ಭವಾನಿ ಶಂಕರ್ ಗುರೂಜಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರಿಗೂ ಶೇರ್ ಮಾಡಿ. ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ. ನಮ್ಮ ಜ್ಯೋತಿಷ್ಯ ದಾರಿ ದೀಪ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.